ಹಲೋ ಫ್ರೆಂಡ್ಸ್, ಇವತ್ತು ನಾವು ನೋಡ್ತಾ ಇರೋದು ಡಿಸ್ನಿ ಕಡೆಯಿಂದ ಹೊರಗಡೆ ಬಂದ 50ನೇ ಮೂವಿ. ಡಿಸ್ನಿ ಪ್ರಿನ್ಸೆಸ್ ನಲ್ಲಿ ರಫನ್ಜೆಲ್ ಕ್ಯಾರೆಕ್ಟರ್ನ ಬೇಸಾಗಿ ಇಟ್ಕೊಂಡು ಹೊರಗಡೆ ಬಂದಿರೋ ಮೂವಿನೇ ಟ್ಯಾಂಗಲ್ಡ್. ನಮ್ಮಿಂದ ಊಹೆನೂ ಮಾಡೋಕ್ಕಾಗದೇ ಇರೋಷ್ಟು ತಲೆ ಕೂದಲು ಇಟ್ಕೊಂಡಿರೋ ಕ್ಯಾರೆಕ್ಟರ್ ಪ್ರಿನ್ಸೆಸ್ ರಫನ್ಜೆಲ್. ಹುಟ್ಟುವಾಗಲೇ ಒಂದು ಅದ್ಭುತ ಶಕ್ತಿನ ಉಳ್ಕೊಂಡಿರ್ತಾಳೆ. ಅದರಿಂದ ಒಬ್ಳು ಮಾಟಗಾತಿ ಅವಳ ತಂದೆ ತಾಯಿಯಿಂದ ದೂರ ಮಾಡ್ತಗೊಂಡು ಹೋಗ್ತಾಳೆ. ಕೊನೆಗೆ ಅವಳ ತಂದೆ ತಾಯಿ ಹತ್ರ ಬಂದು ಸೇರಿದ್ಲಾ ಇಲ್ವಾ ಅನ್ನೋದೇ ಈ ಮೂವಿ. ತುಂಬಾ ವರ್ಷಗಳ ಹಿಂದೆ ಸೂರ್ಯನಿಂದ ಬಿದ್ದ ಒಂದು ಬೆಳಕಿನ ಹನಿಯಿಂದ ಒಂದು ಗಿಡ ಹುಟ್ಟುತ್ತೆ. ಅದು ಒಂದು ಹೂನು ಬಿಡುತ್ತೆ. ಆ ಒಂದು ಹೂನಲ್ಲಿ ಯಾವುದೇ ಕಾಯಿಲೆ ಇದ್ರೂ ಅದನ್ನ ಸರಿ ಮಾಡೋ ಗುಣ ಇದೆ. ಅದರ ಹತ್ರದಲ್ಲೇ ಇರೋ ಒಂದು ಸಾಮ್ರಾಜ್ಯದ ರಾಜಾರಾಣಿಗೆ ಇನ್ನೇನು ಒಂದು ಸ್ವಲ್ಪ ದಿನಗಳಲ್ಲೇ ಒಂದು ಮಗು ಹುಟ್ಟುತ್ತೆ. ಆದ್ರೆ ರಾಣಿ ಯಾವ್ದೋ ಒಂದು ದೊಡ್ಡ ಕಾಯಿಲೆಗೆ ಒಳಗಾಗಿದ್ದಾರೆ. ಆ ಹೂವಿನ ಬಗ್ಗೆ ವಿಷಯ ತಿಳಿದು ರಾಜ ಆ ಒಂದು ಎಲ್ಲಿದ್ರು ಹುಡುಕ್ ತಗೊಬನ್ನಿ ಅಂತ ಹೇಳಿ ತನ್ನ ಸೈನಿಕರನ್ನ ಕಾಡಿಗೆ ಕಳಿಸ್ತಾರೆ. ಆದ್ರೆ ಇನ್ನೊಂದ್ ಕಡೆ ಒಂದು ಮಾಟಗಾತಿ ಆ ಹೂ ಯಾರ ಕಣ್ಗೂ ಕಾಣಿಸ್ಬಾರ್ದು ಅಂತ ಅದನ್ನ ಮುಚ್ಚಿಟ್ಟು ಅದ್ರ ಮುಂದೆ ಒಂದು ಸ್ಪೆಷಲ್ ಹಾಡ್ನ ಆಡ್ತಾರೆ. ಅದರ ಶಕ್ತಿಯಿಂದ ವಯಸ್ಸಾಗಿರೋ ರೀತಿ ಕಾಣಿಸ್ತಾ ಇರೋ ಅವರು ಮತ್ತೆ ಯೌವನಕ್ಕೆ ಬಂದು ಇದೇ ರೀತಿ ಮಾಡ್ತಾ 100 ವರ್ಷಗಳಿಂದ ತಾನೊಬ್ರೆ ಆ ಹೂವಿನ ಶಕ್ತಿನ ಅನುಭವಿಸ್ತಾ ಬರ್ತಾ ಇದ್ದಾರೆ. ಕೊನೆಗೆ ಅದನ್ನ ಹುಡ್ಕೊಂಡ್ ಬಂದ ಸೈನಿಕರು ಅದನ್ನ ಕಂಡಿಡಿದು ಅರಮನೆ ತಲುಪಿಸಿದಾಗ ಅದರ ಅದ್ಭುತ ಶಕ್ತಿಯಿಂದ ರಾಣಿಗಿದ್ದ ಕಾಯಿಲೆ ಸರಿ ಹೋಗುತ್ತೆ. ಅವರು ಒಂದು ಸುಂದರವಾದ ಬಂಗಾರದಂತೆ ಒಳಿಯೋ ತಲೆ ಕೂದಲನ್ನ ಒಳಗೊಂಡಿರೋ ಒಂದು ಮಗುಗೂ ಜನ್ಮ ಕೊಡ್ತಾರೆ. ಇವರೇ ಈ ಕಥೆಯ ನಾಯಕಿ ರಫನ್ಜೆಲ್. ಯುವರಾಣಿ ಹುಟ್ಟಿರೋ ಸಂತೋಷನ ಸೆಲೆಬ್ರೇಟ್ ಮಾಡೋಕ್ಕೋಸ್ಕರ ರಾಜ ರಾಣಿ ಒಂದು ಲ್ಯಾಂಟರ್ನ್ ಆಕಾಶದಲ್ಲಿ ಹಾರಿಸ್ತಾರೆ. ಆದ್ರೆ ಅದೇ ದಿನ ರಾತ್ರಿ ಆ ಮಾಟಗಾತಿ ಅರಮನೆಗೆ ಬಂದು ಆ ಸ್ಪೆಷಲ್ ಹಾಡ್ನ ಆಡಿದಾಗ ರಫನ್ಜೆಲ್ ನ ತಲೆ ಕೂದಲು ಒಳಿಯೋಕ್ ಸ್ಟಾರ್ಟ್ ಆಗಿ ಅವಳು ಮತ್ತೆ ಯೌವನಕ್ಕೆ ಬರ್ತಾಳೆ. ಅದರಿಂದ ಒಂದ್ ಸ್ವಲ್ಪ ತಲೆ ಕೂದಲನ್ನ ಕಟ್ ಮಾಡಿ ತಗೊಳ್ಳೋಣ ಅಂತ ಟ್ರೈ ಮಾಡಿದಾಗ ಅದರಲ್ಲಿರೋ ಶಕ್ತಿ ಎಲ್ಲ ಕಡಿಮೆ ಆಗಿ ಅವಳು ಮತ್ತೆ ಮುದುಕಿ ಅಂತ ಬದಲಾಗ್ತಾಳೆ. ಈ ವಿಷಯನ ಅರ್ಥ ಮಾಡ್ಕೊಂಡ ಆ ಮಾಟಗಾತಿ ರಫನ್ಜೆಲ್ ನ ಅವಳ ತಂದೆ ತಾಯಿಯಿಂದ ದೂರ ಮಾಡಿ ತಗೊಂಡು ಹೊರಟೋಗ್ತಾಳೆ. ಆದ್ರೆ ಕೋಟೆಯ ಸೈನಿಕರು ರಫನ್ಜೆಲ್ ನ ಎಷ್ಟೇ ಹುಡುಕರು ಅವರಿಂದ ಕಂಡಿಡಿಯೋಕಾಗ್ಲಿಲ್ಲ. ಈಗ ಒಂದು ದಟ್ಟವಾದ ಕಾಡಿನೊಳಗಡೆ ಇರೋ ಒಂದು ಎತ್ತರವಾದ ಟವರ್ ನಲ್ಲಿ ರಫನ್ಜೆಲ್ ನ ತೋರಿಸ್ತಾ ಇದ್ದಾರೆ. ಅಲ್ಲಿಯ ಮಾಟಗಾತಿ ಅದೇ ಹಾಡ್ನಾಡಿ ಅವ್ರನ್ನ ಇನ್ನೂ ಹೆಂಗಾಗಿ ಬದಲಾಯಿಸ್ಕೊಂಡು ರಫನ್ಜೆಲ್ ತನ್ನ ಮಗಳು ಅವಳು ಈ ಟವರ್ ಹೊರಗಡೆ ಹೋದ್ರೆ ಜನರು ಅವಳ ತಲೆ ಕೂದಲಿನಲ್ಲಿರೋ ಪವರ್ಗೋಸ್ಕರ ಇನ್ನ ಸಾಯಿಸೋಕೂ ಮುಂದ್ ಬರ್ತಾರೆ. ಮನುಷ್ಯರು ತುಂಬಾನೇ ಮೋಸವಾದವರು, ಅವ್ರನ್ನ ಯಾವಾಗ್ಲೂ ನಂಬಾರ್ದು ಅಂತ ಹೇಳಿ ಅವಳನ್ನ ಚೆನ್ನಾಗಿ ಬ್ರೈನ್ ವಾಶ್ ಮಾಡಿ ಆ ಟವರ್ ನಿಂದ ಹೊರಗಡೆ ಹೋಗದೆ ಇರೋ ನೋಡ್ಕೊತಾ ಇದಾರೆ. ರಫನ್ಜೆಲ್ ಬೆಳೀತಾ ಅವಳ ಜೊತೆನೆ ಅವಳ ತಲೆ ಕೂದಲು ಕೂಡ ತುಂಬಾನೇ ವೇಗವಾಗಿ ಬೆಳೀತಾ ಇದೆ. ಇವಳ ಒಂದೊಂದು ಬರ್ಡೇ ನಲ್ಲೂ ಯುವರಾಣಿ ಮತ್ತೆ ಸಿಗ್ತಾಳೆ ಅಂತ ಹೇಳಿ ರಾಜಾರಾಣಿ ಒಂದು ಲ್ಯಾಂಟರ್ನ್ ಹಾರಿಸ್ತಾರೆ. ಅವ್ರ ಜೊತೆನೆ ಅಲ್ಲಿರೋ ಜನರೆಲ್ಲ ತಾವು ಒಂದೊಂದು ಲ್ಯಾಂಟರ್ನ್ ಗಳನ್ನ ಹಾರಿಸ್ತಾರೆ. ಅದನ್ನ ಈ ಕಡೆಯಿಂದ ರಫನ್ಜೆಲ್ ಒಂದೊಂದು ವರ್ಷನೂ ಮಿಸ್ ಮಾಡದೆ ನೋಡಿ ಅವಳ ಬರ್ಡೇಗೆ ಮಾತ್ರ ಆಕಾಶದಲ್ಲಿ ತುಂಬಾನೇ ನಕ್ಷತ್ರಗಳು ಉಳಿತಾ ಇವೆ ಅಂತ ತಿಳ್ಕೊಂಡಿದ್ದಾಳೆ. ಈಗ ರಫನ್ಜೆಲ್ ತುಂಬಾನೇ ದೊಡ್ಡವಳಾಗಿದ್ದಾಳೆ. ಈ ಒಂದು ಗೋಸಿಂಬೆ ಅವಳ ಫ್ರೆಂಡ್. ಇವರಿಬ್ರು ಸೇರಿ ಈಗ ಕಣ್ಣ ಮುಚ್ಚಾಲೆ ಆಡ್ತಾ ಇದ್ದಾರೆ. ಸಿಕ್ತೆ ನೀನು. ಆಗ ಗೋಸಿಂಬೆ ಅವಳನ್ನ ನಾವೀಗ ಹೊರಗಡೆ ಹೋಗೋಣ ಅಂತ ಕರೆದಾಗ ರಫನ್ಜೆಲ್ ಬೇಡ ಅಂತೇಳಿ ಮನೆಯಲ್ಲೇ ಹಾಡಿ ಓಡಿ ತುಂಬಾನೇ ಸಂತೋಷವಾಗಿದ್ದಾಳೆ. ಅವಳ ಬರ್ಡೇಗೆ ಮಾತ್ರ ಕಾಣಿಸ್ತಾ ಇರೋ ಸ್ಟಾರ್ಸ್ನ ಇವಳು ಹೊರಗಡೆಯಿಂದ ನೋಡ್ಬೇಕು ಅಂತ ತುಂಬಾನೇ ಆಸೆ ಪಡ್ತಾ ಇದ್ದಾಳೆ. ಇನ್ನೊಂದ್ ಕಡೆ ಇವನೇ ಈ ಮೂವಿಯ ಹೀರೋ. ಹೆಸರು ಫ್ಲೈನ್ ರೈಡರ್. ಇವನು ಈ ಅರಮನೆಯಲ್ಲಿ 2 ಟ್ವಿನ್ ಬ್ರದರ್ಸ್ ಜೊತೆ ಸೇರಿ ಕದಿಯೋಕ್ ಬಂದಿದ್ದಾನೆ. ಹೋ, ನಿಮ್ಗೆ ಜ್ವರನಾ? ಹಾ ಹೌದು. ರೈಡರ್ ಅಲ್ಲಿಟ್ಟಿದ್ದ ಒಂದು ಕಿರೀಟನ ಕದ್ಕೊಂಡು ಹೋಗ್ತಾನೆ. ಇದನ್ನ ನೋಡಿ ಆ ಕೋಟೆಯ ಸೈನಿಕರು ಇವನ್ನ ಅಟ್ಟಿಸ್ಕೊಂಡು ಬರ್ತಾ ಇದಾರೆ. ಇನ್ನೊಂದ್ ಕಡೆ ಆ ಮಾಟಗಾತಿ ಆ ಟವರ್ನ ಕೆಳಗಡೆ ನಿಂತು ಕರೆದಾಗ ರಫನ್ಜೆಲ್ ತನ್ನ ತಲೆ ಕೂದಲನ್ನ ಕೆಳಗಡೆ ಹಾಕ್ತಾಳೆ. ಇದನ್ನ ಒಂದು ಲಿಫ್ಟ್ ನಂತೆ ಯೂಸ್ ಮಾಡಿ ಆ ಮಾಟಗಾತಿ ಆ ಟವರ್ನ ಮೇಲ್ ಬರ್ತಾಳೆ. ಅವರು ಮೇಲ್ ಬಂದ ತಕ್ಷಣ ಈ ಒಂದು ಬರ್ಡೇಗೆ ನಾನು ಸ್ಟಾರ್ಸ್ ನ ನೋಡೋಕೆ ಹೊರಗಡೆ ಹೋಗ್ಬೇಕು ಅಂತ ಕೆಲವು ಟ್ರೈ ಮಾಡ್ತಾಳೆ. ಆಗ ಆ ಮಾಟಗಾತಿ ನಾನೀಗ ತುಂಬಾ ಟಯರ್ಡ್ ಆಗಿದ್ದೀನಿ, ಒಂದು ಹಾಡಾಡು ಅಂತ ಹೇಳ್ತಾಳೆ. ರಫನ್ಜೆಲ್ ಇಷ್ಟು ಫಾಸ್ಟ್ ಆಗಿ ಆಡೋದನ್ನ ಕೇಳಿ ಅವಳು ನೀನೇನಕ್ಕೆ ಈ ರೀತಿ ನಡ್ಕೋತಾ ಇದೆಯಾ, ನಿನ್ಗೇನ್ ಬೇಕು ಅದನ್ನ ಕ್ಲಿಯರ್ ಆಗಿ ಕೇಳು ಅಂತ ಹೇಳಿದಾಗ ಈ ಒಂದು ಬರ್ಡೇಗೆ ಅಲ್ಲಿ ಕಾಣಿಸ್ತಾ ಇರೋ ಸ್ಟಾರ್ಸ್ ನಾನು ನೋಡ್ಬೇಕು, ಅದು ಏನು ಅಂತ ನಂಗೆ ಸರಿಯಾಗಿ ಗೊತ್ತಿಲ್ಲ, ಆದ್ರೆ ಅದನ್ನ ನಂಗೋಸ್ಕರನೇ ಮಾಡಿದ್ದಾರೆ ಅಂತ ಫೀಲ್ ಆಗ್ತಾ ಇದೆ. ನಾನು ಹೊರಗಡೆ ಹೋಗಿ ಅದನ್ನ ನೋಡ್ಬೇಕು ಅಂತ ಆಸೆ ಪಡ್ತಾ ಇದ್ದೀನಿ ಅಂತ ಹೇಳೋದನ್ನ ಕೇಳಿ ಆ ಮಾಟಗಾತಿ ಹೊರಗಡೆ ಹೋದ್ರೆ ನಿಂಗೆಲ್ಲ ತೊಂದ್ರೆನೆ, ಹೊರಗಡೆ ನಿಂಗೋಸ್ಕರ ತುಂಬಾನೇ ಅಪಾಯಗಳು ಕಾಯ್ತಾ ಇವೆ ಅಂತ ಹೇಳ್ತಾ ಒಂದು ಹಾಡ್ನ ಆಡೋಕ್ ಪ್ರಾರಂಭಿಸ್ತಾಳೆ. Cannibals and snakes. So darling, here's what I suggest. Mother knows best. Take it from your mumsy. On your own you won't. Plus, I believe getting kinda chubby. ಇನ್ನು ಯಾವಾಗ್ಲೂ ಈ ಟವರ್ ನಿಂದ ಹೊರಗಡೆ ಹೋಗ್ಲೇಬಾರ್ದು ಅಂತ ಹೇಳಿ ಮತ್ತೆ ಅಲ್ಲಿಂದ ಹೊರಡ್ತಾರೆ. ಇವರು ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ತಾ ಇರೋವಾಗ ಒಂದು ಜಾಗದಲ್ಲಿ ಸಿಗಾಕೋತಾರೆ.
ಆಗ ರೈಡರ್ ಆ ಕಿರೀಟನ ತಗೊಂಡು ಆ ಟ್ವಿನ್ ಬ್ರದರ್ಸ್ ನ ಏಮರ್ಸಿ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ತಾನೆ. ಇವನಿಂದನೇ ಆ ಕೋಟೆಯ ಸೈನಿಕರು ಬಿಡದೆ ಇವನ್ನ ಬೆನ್ನಟ್ಸ್ಕೊಂಡೇ ಬರ್ತಾ ಇದಾರೆ. ಇವನು ಓಡ್ತಾನೆ ಇದ್ದಾನೆ. ಈ ಬಿಳಿ ಕುದುರೆ ಹೆಸರು ಮ್ಯಾಕ್ಸಿಮಸ್. ಇವನು ಮನುಷ್ಯರಿಗಿಂತಲೂ ತುಂಬಾನೇ ಸಿನ್ಸಿಯರ್ ಆದ ವ್ಯಕ್ತಿ. ಹೇಗಾದ್ರೂ ಮಾಡಿ ರೈಡರ್ನ ಹಿಡಿಲೇಬೇಕು ಅಂತ ಹೇಳಿ ಅವನ ಹಿಂದೆನೆ ಬರ್ತಾ ಇದೆ. ಆ ಕುದುರೆಯಿಂದ ತಪ್ಪಿಸ್ಕೊಳ್ಳೋಗೋಸ್ಕರ ಯಾರಿಗೂ ಗೊತ್ತಿಲ್ಲ ಇರೋ ಸೀಕ್ರೆಟ್ ರೂಟ್ನಿಂದ ಒಳಗಡೆ ಬಂದಾಗ ಅಲ್ಲಿರೋ ಆ ಟವರ್ನ ನೋಡಿ ಕೊನೆಗೆ ಅವರಿಂದ ತಪ್ಪಿಸ್ಕೊಂಡಾಯ್ತು. ಮೊದಲನೇ ಬಾರಿ ರಫನ್ಜಲ್ ಬೇರೆ ಮನುಷ್ಯರನ್ನ ನೋಡೋದ್ರಿಂದ ಇವನ್ನ ನೋಡಿ ತುಂಬಾನೇ ಎದುರ್ಕೊಂಡಿದ್ದಾಳೆ. ಈಗ ಅವನ್ನ ಅವಳ ತಲೆ ಕೂದಲಿನಿಂದ ಕಟಾಕಿ ಒಂದು ಬೀರೋನಲ್ಲಿ ಮುಚ್ಚಿಟ್ಟು ಅವನು ತಂದಿರೋ ಕಿರೀಟನ ಅವಳು ಹಾಕಿ ನೋಡ್ತಾ ಇರೋವಾಗ ಇದೇ ಟೈಮಲ್ಲಿ ಆ ಮಾಟಗಾತಿ ರಫನ್ಜಲ್ನ ಆ ಟವರ್ನ ಕೆಳಗಡೆಯಿಂದ ಕರೆದಾಗ ಅದನ್ನ ಒಂದ್ ಕಡೆ ಮುಚ್ಚಿಟ್ಟು ಅವಳ ತಲೆ ಕೂದಲ್ನ ಕೆಳಗಡೆ ಹಾಕ್ತಾಳೆ. ಅವಳು ಮೇಲ್ ಬಂದ್ಮೇಲೆ ರಫನ್ಜಲ್ ಅವಳ ಹತ್ರ ಇಲ್ಲಿ ನಡೆದಿರೋ ವಿಷಯನ ಹೇಳ್ದೆ ನನ್ನಿಂದ ನನ್ನ ನೋಡ್ಕೊಳಕಾಗುತ್ತೆ, ನಂಗೆ ಯಾವ್ದೇ ಅಪಾಯ ಬಂದ್ರು ನಾನು ಅದನ್ನ ಈಸಿಯಾಗಿ ಫೇಸ್ ಮಾಡ್ತೀನಿ ಅಂತ ಹೇಳ್ತಾ ಇರೋದ್ನ ಆ ಮಾಟಗಾತಿ ಇವಳು ಹೊರಗಡೆ ಹೋಗೋದಕ್ಕೆ ಪರ್ಮಿಷನ್ ಕೇಳ್ತಾ ಇದ್ದಲ್ಲ ಅಂತ ತಿಳ್ಕೊಂಡು ಇನ್ನೊಂದ್ಸಲ ಈ ಟವರ್ನ ಬಿಟ್ಟು ಹೊರಗಡೆ ಹೋಗೋದ್ರ ಬಗ್ಗೆ ಯಾವತ್ತೂ ಮಾತನಾಡಬಾರ್ದು ಅಂತ ಹೇಳಿ ತುಂಬಾನೇ ಕೋಪದಿಂದ ಮಾತಾಡ್ತಾಳೆ. ಅದರಿಂದ ರಫನ್ಜಲ್ ಇವ್ರ ಹತ್ರ ಇನ್ಮೇಲೆ ಇದ್ರ ಬಗ್ಗೆ ಮಾತಾಡೋದು ಬೇಡ ಅಂತ ನಿರ್ಧಾರ ಮಾಡಿ ಈ ಬರ್ಡೇಗೆ ನಂಗೆ ಪೇಂಟ್ ಮಾತ್ರ ತಗೊಬಂದ್ ಕೊಡಿ ಅಂತ ಕೇಳಿದಾಗ ಅದನ್ನ ತಗೋ ಬರ್ಬೇಕು ಅಂದ್ರೆ 3 ದಿನ ಟ್ರಾವೆಲ್ ಮಾಡ್ಬೇಕು, ನೀನ್ ಇಲ್ಲೇ ಸೇಫ್ ಆಗಿರೋ, ನಾನು ಹೋಗಿ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಈಗ ಬೀರೋನಿಂದ ಅವನ್ನ ಹೊರಗಡೆ ತೆಗೆದ್ಮೇಲೆ ಈಗ ಅವನ ಹತ್ರ ಈ ಒಂದು ಜಾಗನ ನೀನ್ ಹೇಗ್ ಕಂಡಿಡಿದೆ, ನನ್ ಬಗ್ಗೆ ನಿಂಗೆ ಯಾರು ಹೇಳಿದ್ರು ಅಂತ ಕೇಳಿದಾಗ ನೀನ್ ಯಾರು ಅಂತಲೂ ಗೊತ್ತಿಲ್ಲ, ನಿನ್ನ ಹೇಗ್ ನೋಡ್ದೆ ಅಂತಲೂ ಗೊತ್ತಿಲ್ಲ, ಆದ್ರೆ ಒಂದು ವಿಷಯ ನಿನ್ನ ಹತ್ರ ಹೇಳ್ಬೇಕು. ಹಾಯ್, ನಾನು ಹಾಗೆ ಕಾಡ್ನ ಬಳಿಯಲ್ಲಿ ಹೋಗ್ತಾ ಇರುವಾಗ ಈ ಟವರ್ ಕಾಣಿಸ್ತು, ಮೇಲ್ ಬಂದೆ. ಸರಿ ಅದಿರ್ಲಿ, ನನ್ ಕಿರೀಟ ಇಲ್ಲಿ ಅಂತ ಕೇಳಿದಾಗ ಅದಕ್ಕೆ ರಫನ್ಜಲ್ ಸುಳ್ಳೇಳ್ಬೇಡ, ನಿಂಗೆ ನನ್ನ ತಲೆ ಕೂದಲು ತಾನೇ ಬೇಕು, ಅದಕ್ಕೆ ತಾನೇ ಇಷ್ಟು ದೂರ ಬಂದಿದ್ಯಾ ಅಂತ ಕೇಳ್ತಾಳೆ. ಅದಕ್ಕೆ ಅವನು ನಾನು ಹೇಳ್ತಾ ಇರೋದಲ್ಲ ನಿಜಾನೇ, ನಿನ್ ತಲೆ ಕೂದಲನ್ನ ಇಟ್ಕೊಂಡು ನಾನೇನ್ ಮಾಡ್ಲಿ, ನನ್ನ ನಂಬು ಅಂತ ಹೇಳಿದಾಗ ಈಗ ಅವಳು ಮಾಡಿರೋ ಪೇಂಟಿಂಗ್ಸ್ ಎಲ್ಲ ತೋರಿಸಿ ಇದೆಲ್ಲ ಏನು ಅಂತ ಕೇಳ್ತಾಳೆ. ಅದಕ್ಕೆ ಅವನು ಕಳೆದೋಗಿರೋ ಯುವರಾಣಿಗೋಸ್ಕರ ಜನರಲ್ ಆರಿಸ್ತಾ ಇರೋ ಲ್ಯಾಂಟನ್ ಅಂತ ಹೇಳ್ತಾನೆ. ಅದಕ್ಕೆ ರಫನ್ಜಲ್ ಅವನ ಹತ್ರ ನನ್ನ ಇಲ್ಲಿಂದ ಕರ್ಕೊಂಡು ಹೋಗಿ ನಾಳೆ ಅಲ್ಲಿ ಆರ್ತಾ ಇರೋ ಲ್ಯಾಂಟನ್ ಎಲ್ಲ ತೋರಿಸಿ ಮತ್ತೆ ನನ್ನ ಸೇಫ್ ಆಗಿ ತಗೊಬಂದು ಇಲ್ಲೇ ಬಿಟ್ರೆ ನಿಂಗೆ ಆ ಕಿರೀಟನ ಕೊಡ್ತೀನಿ ಅಂತ ಹೇಳ್ತಾಳೆ. ಅದಕ್ಕೆ ಅವನು ನನ್ನಿಂದ ಬರೋಕ್ಕಾಗಲ್ಲ, ಯಾಕಂದ್ರೆ ನಂಗೂ ಆ ಕೋಟೆಗೂ ಆಗೋದೇ ಇಲ್ಲ ಅಂತ ಇವನು ರಫನ್ಜಲ್ ಹೇಳೋದನ್ನ ನಿರಾಕರಿಸ್ತಾನೆ. ಅದಕ್ಕೆ ಅವಳು ನೀನ್ ಇದನ್ನ ಮಾಡದೆ ಹೋದ್ರೆ ಈ ಕಿರೀಟ ನಿಂಗೆ ಸಿಗೋದೇ ಇಲ್ಲ ಅಂತ ಹೇಳ್ತಾಳೆ. ಇವನ್ಗೆ ಬೇರೆ ದಾರಿ ಯಾವ್ದೋ ಗೊತ್ತಾಗದೆ ಈ ಡೀಲ್ ಒಪ್ಕೋತಾನೆ. ಇದೇ ಮೊದಲನೇ ಬಾರಿ ರಫನ್ಜಲ್ ಭೂಮಿ ಮೇಲೆ ಕಾಲಿಡ್ತಾ ಇರೋದ್ರಿಂದ ತುಂಬಾನೇ ಸಂತೋಷಪಟ್ಟು ಆಡೋಕ್ ಪ್ರಾರಂಭಿಸ್ತಾಳೆ. ಇದರಿಂದ ರಫನ್ಜಲ್ ತುಂಬಾನೇ ಸಂತೋಷ ಪಡ್ತಾಳೆ. ತಕ್ಷಣನೇ ತನ್ನ ಅಮ್ಮ ಆ ಮಾಟಗಾತಿಯ ಬಗ್ಗೆ ಯೋಚನೆ ಮಾಡಿ ಫೀಲ್ ಮಾಡ್ತಾಳೆ. ಮತ್ತೆ ಸಂತೋಷ ಪಡ್ತಾಳೆ, ಫೀಲ್ ಮಾಡ್ತಾಳೆ, ಮತ್ತೆ ಸಂತೋಷ ಪಡ್ತಾಳೆ, ಮತ್ತೆ ಫೀಲ್ ಮಾಡ್ತಾಳೆ, ಮತ್ತೆ ಸಂತೋಷ ಪಡ್ತಾಳೆ, ಮತ್ತೆ ಫೀಲ್ ಮಾಡ್ತಾಳೆ. ಇದರಿಂದ ರೈಡರ್ ನೀನ್ ತಾಯಿ ಬಗ್ಗೆ ಯೋಚನೆ ಮಾಡಿ ಫೀಲ್ ಮಾಡ್ಬೇಡ, ನಾನು ನಿನ್ ಮನೆಗೆ ತಗೊಂಡು ಹೋಗ್ಬಿಡ್ತೀನಿ, ಆ ಕಿರೀಟನ ನನ್ನ ಹತ್ರ ಕೊಟ್ಬಿಡು, ನಾವು ನಮ್ ಕೆಲಸನ ನಾವು ನೋಡ್ಕೊಂಡು ಹೋಗೋಣ ಅಂತ ಅವನು ಕೇಳಿದಾಗ ಅದಕ್ಕೆ ರಫನ್ಜಲ್ ನಾನು ಖಂಡಿತ ಆ ಲ್ಯಾಂಟನ್ನ ನೋಡ್ಲೇಬೇಕು ಅಂತ ಹೇಳ್ತಾಳೆ. ಇನ್ನೊಂದ್ ಕಡೆ ಮ್ಯಾಕ್ಸಿಮಸ್ ರೈಡರ್ನ ಫೋಟೋ ನೋಡಿ ತುಂಬಾನೇ ಕೋಪ ಪಡ್ತಾನೆ. ಯಾರೋ ಬರ್ತಾ ಇರೋ ಶಬ್ದನ ಕೇಳಿ ಇವನು ಬಚ್ಚಿಟ್ಕೊಂಡು ಹೊರಗಡೆ ಬಂದು ನೋಡಿದಾಗ ಅಲ್ಲಿ ಬಂದಿರೋದು ಆ ಮಾಟಗಾತಿ. ಈ ಕುದುರೆನ ನೋಡಿದ ತಕ್ಷಣ ಇದನ್ನ ಓಡಿಸ್ಕೊಂಡು ನಾವು ಇಲ್ಲೇ ಇರಬೇಕು ಅಂತ ತಿಳ್ಕೊಂಡು ರಫನ್ಜಲ್ ನೋಡೋಕ್ಕೋಸ್ಕರ ತುಂಬಾನೇ ಗಾಬರಿಯಿಂದ ಓಡಿಸ್ತಾರೆ. ಈಗ ಅವರು ಟವರ್ನ ಕೆಳಗಡೆಯಿಂದ ರಫನ್ಜಲ್ನ ಕರೆದಾಗ ಮೇಲಿಂದ ಯಾವುದೇ ರಿಯಾಕ್ಷನ್ ಇಲ್ಲ. ಅದರಿಂದ ಇವರು ಸೀಕ್ರೆಟ್ ಆಗಿಟ್ಟಿರೋ ದಾರಿನಲ್ಲಿ ಆ ಟವರ್ನ ಮೇಲೆ ಬಂದು ನೋಡಿದಾಗ ರಫನ್ಜಲ್ ಆ ಟವರ್ನಿಂದ ಹೊರಗಡೆ ಹೊರಟೋಗಿದ್ದಾಳೆ. ಅದ್ರ ಜೊತೆ ಅವಳು ಮುಚ್ಚಿಟ್ಟಿದ್ದ ಆ ಕ್ರೌನ್ ನೋಡ್ತಾಳೆ. ಇನ್ನೊಂದ್ ಕಡೆ ಇವರು ಹಸುವಾಗ್ತಿದೆ ಅಂತ ಹೇಳಿ ಹೋಟೆಲ್ ಬರ್ತಾರೆ. ಅದ್ರೊಳಗಡೆ ಇರೋರೆಲ್ಲ ರಾಕ್ಷಸರು ಅಂತ ಇರೋದನ್ನ ನೋಡಿ ರಫನ್ಜಲ್ ಎದುರ್ಕೋತಾಳೆ. ಸರಿ ನಾವಿಲ್ಲಿಂದ ಹೊರಡೋಣ ಅಂತ ಹೇಳಿ ರೈಡರ್ ಅವ್ರನ್ನ ಕರೆದಾಗ ಅಲ್ಲಿರೋ ಒಬ್ಬ ಇವನು ಗವರ್ಮೆಂಟ್ ಹುಡುಕ್ತಾ ಇರೋ ಕ್ರಿಮಿನಲ್ ಅಂತ ಕಂಡು ಹಿಡಿತಾನೆ. ಅದರಿಂದ ಸೈನಿಕರನ್ನ ಬರೋಕೆ ಒಬ್ಬನ್ನ ಕಳಿಸ್ತಾರೆ. ಅಲ್ಲಿರೋ ಎಲ್ರು ರೈಡರ್ನ ಹಿಡಿದಿದ್ದು ನಾನೇ ಅಂತೇಳಿ ಎಲ್ರು ಒಂದೊಂದ್ ಕಡೆ ಎಳಿತಾ ಇರುವಾಗ ರಫನ್ಜಲ್ ದಯವಿಟ್ಟು ಅವನ್ನ ಬಿಡಿ, ನಾನು ಎಲ್ಲಿದ್ದೀನಿ, ನಾನು ಏನ್ ಮಾಡ್ತಾ ಇದ್ದೀನಿ ಅಂತ ನನಗೆ ಗೊತ್ತಾಗ್ತಾ ಇಲ್ಲ, ನಾನು ಆ ಲ್ಯಾಂಟನ್ನ ನೋಡ್ಬೇಕು ಅಂತ ತುಂಬಾ ದಿನಗಳಿಂದ ಒಂದು ಕನಸನ್ನ ಇಟ್ಕೊಂಡಿದ್ದೀನಿ, ಅದನ್ನ ನೆರವೇರಿಸೋಕೆ ಹೆಲ್ಪ್ ಮಾಡ್ತಾ ಇರೋದು ಅವನೇ, ನಿಮ್ಮಲ್ಲಿ ಯಾರಿಗೂ ಈ ರೀತಿ ಒಂದು ಕನಸಿಲ್ವಾ ಅಂತ ಕೇಳಿದಾಗ
ಇದನ್ನ ಕೇಳಿ ಅಲ್ಲಿರೋ ಒಬ್ಬ ನಾನೊಂದು ದೊಡ್ಡ ಪಿಯಾನಿಸ್ಟ್ ಆಗ್ಬೇಕು ಅಂತ ಕನಸನ್ನ ಕಟ್ಕೊಂಡಿದ್ದೀನಿ ಅಂತ ಹೇಳಿ ಒಂದು ಹಾಡನ್ನ ಆಡ್ತಾನೆ. I have dreams like you, no really. I've got a dream. She's got a dream. She's got a dream. All lovely folks say got a dream. She's got a dream. She's got a dream. ಇದೇ ಟೈಮ್ಗೆ ಆ ಸೈನಿಕರು ರೆಸಾರ್ಟ್ಗೆ ಬರ್ತಾರೆ. ಇದರಿಂದ ಅವನು ಆ ರೆಸಾರ್ಟ್ ನಲ್ಲಿರೋ ಒಂದು ಸೀಕ್ರೆಟ್ ಡೋರ್ನ ತೋರಿಸಿ ಅವರು ತಪ್ಪಿಸ್ಕೊಳ್ಳೋಕೆ ಹೆಲ್ಪ್ ಮಾಡ್ತಾನೆ. ಇದೇ ಟೈಮ್ಗೆ ಮ್ಯಾಕ್ಸಿಮಸ್ ಒಳಗಡೆ ಬಂದು ಆ ಸೀಕ್ರೆಟ್ ದಾರಿನ ಕಂಡಿಡಿದಾಗ ಒಬ್ಬನ ಆ ಟ್ವಿನ್ ಬ್ರದರ್ಸ್ನ ನೋಡ್ಕೊಳ್ಳೋಕೆ ಒಳಗಡೆ ಹೋದ್ಮೇಲೆ ಆ ಬ್ರದರ್ಸ್ ಇಬ್ರು ಅವನ್ನ ಹೊಡೆದಾಕಿ ಅಲ್ಲಿಂದ ತಪ್ಪಿಸ್ಕೋತಾರೆ. ಹೊರಗಡೆ ಇರೋ ಒಬ್ಬನ ಎದುರಿಸಿ ಆ ದಾರಿ ಎಲ್ಲಿ ಹೋಗ್ತಾ ಇದೆ ಅನ್ನೋ ವಿಷಯನ ಆ ಮಾಟಗಾತಿ ತಿಳ್ಕೊತಾಳೆ. You don't like me. You should see your faces because you look ridiculous. ಇವರು ಮಾಡಿರೋ ಈ ಗಲಾಟೆಯಿಂದ ಆ ಡ್ಯಾಮೇ ಹೊಡೆದೋಗುತ್ತೆ. ಈಗ ಇವರಿಬ್ರು ತಪ್ಪಿಸ್ಕೊಳ್ಳೋಕೆ ಅಂತ ಹೋಗಿ ಒಂದು ಗುಹೆನಲ್ಲಿ ಸಿಗಾಕೊಂಡಾಗ ರೈಡರ್ನ ಕೈಗೆ ಏಟಾಗುತ್ತೆ. ಈಗ ಎಲ್ಲ ಕಡೆ ಕತ್ಲಾಗಿದೆ, ನನ್ನಿಂದ ಏನು ನೋಡೋಕ್ಕಾಗ್ತಾ ಇಲ್ಲ ಅಂತ ರೈಡರ್ ಹೇಳಿದಾಗ ನನ್ನ ತಲೆ ಕೂದಲಿನಿಂದ ಲೈಟ್ ಬರುತ್ತೆ ಅಂತ ಹೇಳಿ ರಫನ್ಜೆಲ್ ಆಡೋಕೆ ಪ್ರಾರಂಭಿಸ್ತಾಳೆ. ಈ ಲೈಟ್ನ ಯೂಸ್ ಮಾಡ್ಕೊಂಡು ಹೇಗೋ ಕೊನೆಗೆ ಅವರಿಬ್ರು ತಪ್ಪಿಸ್ಕೊಂಡು ಹೊರಗಡೆ ಬರ್ತಾರೆ. ಇನ್ನೊಂದು ಕಡೆ ಆ ಮಾಟಗಾತಿ ರಫನ್ಜೆಲ್ಗೋಸ್ಕರ ವೇಟ್ ಮಾಡಿ ಅಲ್ಲಿ ಆ ಬ್ರದರ್ಸ್ ಬರ್ತಾ ಇರೋನ ನೋಡಿ ಅವ್ರ ಹತ್ರ ಆ ಕ್ರೌನ್ನ ಅವ್ರಿಗೆ ಕೊಟ್ಟು ನಿಮ್ಗೊಂದು ಆಫರ್ ಮಾಡ್ತಾ ಇದ್ದೀನಿ, ಇದಕ್ಕಿಂತ ಒಂದು ದೊಡ್ಡ ವಿಷಯ ನಿಮಗೆ ಸಿಗುತ್ತೆ ಅಂತ ರೈಡರ್ನ ಹಿಡಿಯೋ ಕೇಳಿ ಅವ್ರನ್ನ ಚೆನ್ನಾಗಿ ಬ್ರೈನ್ ವಾಶ್ ಮಾಡ್ತಾ ಇದ್ದಲ್ಲ. ಈಗ ಮತ್ತೆ ಈ ಕಡೆ ರಫನ್ಜೆಲ್ ಅವಳ ತಲೆ ಕೂದಲನ್ನ ರೈಡರ್ ಕೈನಲ್ಲಿ ಕಟ್ಟಿ ದಯವಿಟ್ಟು ಕೂಗಾಡ್ಕೋಬೇಡ ಅಂತೇಳಿ ಆಡೋಕೆ ಪ್ರಾರಂಭಿಸ್ತಾಳೆ. ಇವಳು ಹಾಡು ಮುಗಿದ ತಕ್ಷಣ ರೈಡರ್ನ ಕೈನಲ್ಲಾಗಿರೋ ಗಾಯ ಸರಿಯಾಗಿದೆ. ಇನ್ನು ನೋಡಿ ಅವನು ಕಿರ್ಚೋಕ್ ಟ್ರೈ ಮಾಡಿದಾಗ ರಫನ್ಜೆಲ್ ಅವನ್ನ ಬೇಡ ಅಂತ ತಡೀತಾಳೆ. ಇದನ್ನೆಲ್ಲ ಹೇಗ್ ಮಾಡ್ದೆ, ಯಾವಾಗ್ಲಿಂದ ಮಾಡ್ತಾ ಇದೀಯ ಅಂತ ರೈಡರ್ ಕೇಳಿದಾಗ ಆಗ ರಫನ್ಜೆಲ್ ನನ್ನ ಮಗು ಆಗಿದ್ದಾಗ ನನ್ನ ತಲೆ ಕೂದಲನ್ನ ಯಾರೋ ಕಟ್ ಮಾಡೋಕೆ ಟ್ರೈ ಮಾಡಿದ್ದಾರೆ, ಆಗ ಅದರಲ್ಲಿದ್ದ ಶಕ್ತಿ ಎಲ್ಲ ಹೋಗಿ ಅದು ಬ್ರೌನ್ ಕಲರ್ ಬದಲಾಯಿತು. ಇದು ನನಗೆ ದೇವತೆಗಳಿಂದ ಸಿಕ್ಕಿರೋ ಒಂದು ವರ, ನಾನು ಇದನ್ನ ತುಂಬಾನೇ ಸೇಫ್ ಆಗಿ ನೋಡ್ಕೋಬೇಕು, ಅದರಿಂದ ನನ್ನಮ್ಮ ಆ ಟವರ್ನಿಂದ ಹೊರಗಡೆ ಕಳಿಸ್ತೆ ನೋಡ್ಕೋತಾ ಇದ್ರು. ಸರಿ ನಿನ್ ಬಗ್ಗೆ ಹೇಳು ಅಂತ ರಫನ್ಜೆಲ್ ಕೇಳಿದಾಗ ಅದಕ್ಕೆ ಇವನು ನಾನು ಕದಿಬೇಕಂತಲ್ಲ ಯಾವತ್ತೂ ಆಸೆ ಪಟ್ಟಿಲ್ಲ, ನನ್ನ ಪರಿಸ್ಥಿತಿನೇ ಈ ರೀತಿ ಬದಲಾಯಿಸಿದೆ ಅಂತ ಹೇಳಿ ಇವನ್ ಕಥೆನ ಎಕ್ಸ್ಪ್ಲೈನ್ ಮಾಡಿದಾಗ ಇವರಿಬ್ಬರ ನಡುವೆ ಒಂದು ಪ್ರೀತಿ ಉಂಟಾಗುತ್ತೆ. ಇನ್ನೂ ಒಂದು ಸ್ವಲ್ಪ ಸೌದೆ ತರ್ತೀನಿ ಅಂತೇಳಿ ಇವನು ಕಾಡಿನೊಳಗಡೆ ಹೋದ್ಮೇಲೆ ಇದೇ ಟೈಮ್ಗೆ ಆ ಮಾಟಗಾತಿ ಬಂದ್ಬಿಡ್ತಾಳೆ. ಆಗ ರಫನ್ಜೆಲ್ ಅವಳ ಹತ್ರ ನನ್ನ ಕ್ಷಮಿಸಿ ಅಮ್ಮ, ನಿಮ್ಮ ಹತ್ರ ಹೇಳ್ದೆ ಹೊರಗಡೆ ಬಂದು ಒಂದು ದೊಡ್ಡ ತಪ್ಪು ಮಾಡಿದೀನಿ, ಅದನ್ನೆಲ್ಲ ಮನೆಗೆ ಹೋದ್ಮೇಲೆ ಮಾತಾಡೋಣ ಅಂತೇಳಿ ಅವಳನ್ನ ಕರೆದಾಗ ನಾನೀಗ ಹೊರಗಡೆ ಬಂದ್ಮೇಲೆ ಹೊಸ ವಿಷಯಗಳನ್ನ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀನಿ, ನಂಗೆ ಇವೆಲ್ಲ ತುಂಬಾನೇ ಇಷ್ಟ ಆಗ್ತಾ ಇದೆ, ಅದಲ್ಲದೆ ಅವನು ನನ್ನ ಪ್ರೀತಿಸ್ತಾ ಇದ್ದಾನೆ ಅಂತ ಕಾಣಿಸ್ತಾ ಇದೆ ಅಂತ ರಫನ್ಜೆಲ್ ಹೇಳಿದಾಗ ಈ ಮಾಟಗಾತಿ ಮತ್ತೆ ಒಂದು ಹಾಡಾಡ್ತಾ ಆ ಕ್ರೌನ್ ಅವಳ ಹತ್ರ ಕೊಟ್ಟು ಇದನ್ನ ಅವನ ಹತ್ರ ಕೊಟ್ಟು ನೋಡು, ಅವನು ಯಾವ್ದನ್ನ ಪ್ರೀತಿಸ್ತಾ ಇದ್ದಾನೆ ಅಂತ ನಿಂಗೆ ಗೊತ್ತಾಗುತ್ತೆ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಈಗ ಅವನು ಮತ್ತೆ ಬಂದ್ಮೇಲೆ ಆ ಕ್ರೌನ್ನ ರಫನ್ಜೆಲ್ ಅವನ ಹತ್ರ ಕೊಡದೆ ನಾರ್ಮಲ್ ಆಗಿ ಮಾತಾಡ್ತಾಳೆ. ಇನ್ನು ಟ್ವಿನ್ ಬ್ರದರ್ಸ್ ಮತ್ತೆ ಆ ಮಾಟಗಾತಿ ನೋಡ್ತಾರೆ. ಬೆಳಗಾದ್ಮೇಲೆ ಮ್ಯಾಕ್ಸಿಮಸ್ ಇವ್ರನ್ನ ಕಂಡಿಡಿದು ಅವ್ನ ಎಲ್ಕೊಂಡು ಹೋಗಿ ಟ್ರೈ ಮಾಡಿದಾಗ ರಫನ್ಜೆಲ್ ಅವನ್ನ ಸಮಾಧಾನ ಮಾಡ್ತಾಳೆ. ಮ್ಯಾಕ್ಸಿಮಸ್ ಅವ್ಳು ಹೇಳ್ತಾ ಇರೋ ಎಲ್ಲದನ್ನು ಒಂದು ನಾಯಿ ಅಂತ ಕೇಳ್ತಾ ಇದ್ದಾನೆ. ಇವತ್ತು ನನ್ನ ಬರ್ಡೇ, ಇವತ್ತೊಂದು ದಿನ ಮಾತ್ರ ನೀವಿಬ್ರು ಜಗಳಾಡದೆ ಇರಿ, ನಾನು ಆ ಲ್ಯಾಂಟನ್ಗಳನ್ನ ನೋಡಿ ಮುಗಿಸ್ಮೇಲೆ ನೀವೇನ್ ಬೇಕಾದ್ರೂ ಮಾಡಿ, ನಾನು ಇದಕ್ಕೆ ತಲೆ ಇಡಲ್ಲ ಅಂತ ರಫನ್ಜೆಲ್ ಹೋಗ್ತಾಳೆ. ಇವರಿಬ್ರಿಗೂ ಅವಳನ್ನ ಇಷ್ಟ ಆಗಿರೋದ್ರಿಂದ ಇದಕ್ಕೆ ಒಪ್ಕೋತಾರೆ. ಈಗ ಕೋಟೆನಲ್ಲಿ ಸೆಲೆಬ್ರೇಷನ್ ಸೌಂಡ್ ಕೇಳ್ತಾ ಇರೋದ್ರಿಂದ ಅಲ್ಲಿಗೆ ಬಂದು ಸೇರ್ತಾರೆ.
ಈಗ ಅಲ್ಲಿರೋ 4 ಚಿಕ್ಕ ಮಕ್ಕಳು ರಫನ್ಜಲ್ನ ತಲೆ ಕೂದಲನ್ನ ಕಟ್ಬಿಡ್ತಾರೆ. ಈಗ ಅಲ್ಲಿರೋ ಒಂದು ಪೇಂಟಿಂಗ್ನ ನೋಡಿ ರಫನ್ಜಲ್ ಕಳೆದೋಗಿರೋ ಯುವರಾಣಿ ತನ್ನಂತಾನೆ ಇದ್ದಾಳೆ ಅನ್ನೋ ವಿಷಯನ ಅರ್ಥ ಮಾಡ್ಕೋತಾಳೆ. ಈಗ ಇಲ್ಲಿರೋ ಎಲ್ಲರೂ ಸೇರಿ ತುಂಬಾನೇ ಬ್ಯೂಟಿಫುಲ್ ಆಗಿರೋ ಒಂದು ಸೆಲೆಬ್ರೇಷನ್ ಸಾಂಗ್ ನೋಡ್ತಾರೆ. ಅದಾದ್ಮೇಲೆ ರೈಡರ್ ರಫನ್ಜಲ್ನ ಮಾತ್ರ ಒಂದು ಬೋಟ್ನಲ್ಲಿ ಒಂದು ಹೊಳೆಯ ನಡುವೆ ಕರ್ಕೊಂಡು ಹೋಗ್ತಾನೆ. You okay? ಇನ್ನೊಂದ್ ಕಡೆ ಆ ರಾಜಾರಾಣಿ ಅವರು ಒಂದು ಲ್ಯಾಂಟನ್ನ ಹಾರಿಸ್ಮೇಲೆ ಅವ್ರ ಹಿಂದೆನೆ ಆ ಊರಿನ ಜನ ಎಲ್ಲರೂ ತಾವು ಒಂದೊಂದು ಲ್ಯಾಂಟನ್ನ ಹಾರಿಸ್ತಾರೆ. ಈಗ ರೈಡರ್ ತಾನು 2 ಲ್ಯಾಂಟನ್ನ ರಫನ್ಜಲ್ ತೋರಿಸಿದಾಗ ನಿಂಗೆ ಕೊಡೋಕ್ ನಾನು ಒಂದು ಇಟ್ಟಿದ್ದೀನಿ ಅಂತ ಹೇಳಿ ರಫನ್ಜಲ್ ಆ ಕ್ರೌನ್ನ ಅವನ ಹತ್ರ ಕೊಡ್ತಾಳೆ. ಅದಕ್ಕೆ ರೈಡರ್ ಅದನ್ನ ನೀನೇ ಇಟ್ಕೊ ಅಂತ ಹೇಳ್ಬಿಡ್ತಾನೆ. ಈಗ ಇಬ್ರು ಸೇರಿ ಅವ್ರ ಹತ್ರ ಇರೋ ಲ್ಯಾಂಟನ್ಗಳನ್ನ ಹಾರಿಸ್ತಾರೆ. All those years shining in the starlight. Now she's here. At last I see the light. And it's warm and real and bright. ಈಗ ಸಾಂಗ್ ಮುಗಿದ ತಕ್ಷಣ ನದಿಯ ದಡದಲ್ಲಿ ಆ ಬ್ರದರ್ಸ್ ವೇಟ್ ಮಾಡ್ತಾ ಇರೋದನ್ನ ನೋಡಿ ಆ ಕ್ರೌನ್ನ ತಗೊಂಡು ನೀನ್ ಇಲ್ಲೇ ವೇಟ್ ಮಾಡು, ನಾನು ಬೇಗ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಈಗ ಅವ್ರ ಹತ್ರ ನಿಮಗೆ ಮೋಸ ಮಾಡಿದ್ದಕ್ಕೆ ಸಾರಿ, ಇದಕ್ಕೋಸ್ಕರ ತಾನೇ ನೀವು ಎಷ್ಟು ದೂರ ಬಂದಿದ್ದೀರಾ, ಇದನ್ನ ನೀವೇ ಇಟ್ಕೊಳ್ಳಿ ಅಂತ ಹೇಳಿ ಅದನ್ನ ಕೊಟ್ಟು ಅಲ್ಲಿಂದ ಹೋಗೋಕೆ ಟ್ರೈ ಮಾಡಿದಾಗ ಈ ಕ್ರೌನ್ ನಮಗೆ ಬೇಕಾಗಿಲ್ಲ, ನಮಗೆ ಬೇಕಾಗಿರೋದು ಅವಳು ಅಂತ ಹೇಳ್ತಾರೆ. ಈಗ ಕಟ್ ಮಾಡಿದ್ರೆ ರಫನ್ಜಲ್ ಅವನಿಗೋಸ್ಕರ ವೇಟ್ ಮಾಡ್ತಾ ಇರುವಾಗ ಈ ಬ್ರದರ್ಸ್ ಇಬ್ರು ಬಂದು ಅವಳ ಹತ್ರ ಅವನು ಆ ಕ್ರೌನ್ಗೋಸ್ಕರ ನಿನ್ನೆ ನಮ್ಮ ಹತ್ರ ಬಿಟ್ಟು ತಪ್ಸ್ಕೊಂಡು ಹೋಗ್ತಾ ಇದ್ದಾನೆ ಅಂತೇಳಿ ಒಂದು ಬೋಟ್ನ ತೋರಿಸ್ತಾರೆ. ಈಗ ರಫನ್ಜಲ್ ಅವರಿಂದ ತಪ್ಪಿಸ್ಕೊಂಡು ಹೋಗ್ತಾ ಇರುವಾಗ ಆ ಮಾಟಗಾತಿ ಬಂದು ಅವರಿಂದ ರಫನ್ಜಲ್ನ ಕಾಪಾಡೋ ರೀತಿ ಅವ್ರ ಜೊತೆ ಜಗಳ ಮಾಡಿ, ಇದರಿಂದ ನಿಮಗೆ ತುಂಬಾ ಸಲ ಹೇಳಿದೀನಿ ಆ ಮನೆಯಿಂದ ಹೊರಗಡೆ ಬರಬಾರ್ದು ಅಂತ, ನಾವು ಅವರು ಮತ್ತೆ ಬರೋಕ್ ಮುಂಚೆ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ಅವಳನ್ನ ಕರ್ಕೊಂಡು ಹೋಗ್ತಾರೆ. ಇನ್ನೊಂದ್ ಕಡೆ ಆ ಬೋಟ್ ಬಂದು ಆ ಕೋಟೆಯ ಗೋಡೆ ಗುದ್ಕೊಂಡಾಗ ಒಳಗಡೆ ರೈಡರ್ನ ಆ ಸ್ಟೇರಿಂಗ್ ವೀಲ್ ನಲ್ಲಿ ಕಟ್ಟಾಕಿದ್ದಾರೆ. ಅವನ ಜೊತೆನೆ ಆ ಕ್ರೌನ್ ಕೂಡ ಇದೆ. ಇದನ್ನ ನೋಡಿ ಅಲ್ಲಿರೋ ಸೈನಿಕರು ಅವನ್ನ ಅರೆಸ್ಟ್ ಮಾಡಿ ತಗೊಂಡು ಹೋಗ್ತಾರೆ. ಇದನ್ನೆಲ್ಲ ಇನ್ನೊಂದ್ ಕಡೆಯಿಂದ ಮ್ಯಾಕ್ಸಿಮಸ್ ನೋಡ್ತಾ ಇದ್ದಾನೆ. ಈಗ ಬೆಳಗಾದ್ಮೇಲೆ ರೈಡರ್ನ ನಿನ್ನ ಗಲ್ಲಿಗೆ ಏರಿಸ್ತಾ ಇದೀವಿ ಅಂತ ಕರೀತಾರೆ. ಆಗ ಇನ್ನೊಂದ್ ಕಡೆ ರಫನ್ಜಲ್ ಮನೆಯಲ್ಲಿ ಫೀಲ್ ಮಾಡ್ತಾ ಕೂತಿರುವಾಗ ಅವಳ ಕೈನಲ್ಲಿರೋ ಒಂದು ಬಟ್ಟೆನಲ್ಲಿ ಗೌರ್ಮೆಂಟ್ ಚಿಹ್ನೆ ಇರೋದನ್ನ ನೋಡ್ತಾಳೆ. ಅದನ್ನ ಹಾಗೆ ನೋಡ್ತಾ ಇರೋವಾಗ ಆ ಮನೆ ಪೂರ್ತಿ ಅವಳು ಮಾಡಿರೋ ಪೇಂಟಿಂಗ್ಸ್ ನಲ್ಲಿ ಇದೇ ರೀತಿ ಚಿಹ್ನೆ ಅದರಲ್ಲೂ ಇರೋದನ್ನ ಗಮನಿಸಿ ಕಳೆದೋಗಿರೋ ಯುವರಾಣಿ ತಾನೇ ಅನ್ನೋ ವಿಷಯನ ತಿಳ್ಕೊತಾಳೆ. ಈಗ ಇವನ್ನ ಗಲ್ಲಿಗೆ ಏರ್ಸೋಕ್ಕೋಸ್ಕರ ಕರ್ಕೊಂಡು ಹೋಗ್ತಾ ಇರೋವಾಗ ಅದೇ ಜೈಲಿನಲ್ಲಿ ಆ ಬ್ರದರ್ಸ್ ಇರೋದನ್ನ ನೋಡಿ ಸೈನಿಕರನ್ನ ಹೊಡೆದಾಕಿ ಅವ್ರ ಹತ್ರ ರಫನ್ಜಲ್ ಎಲ್ಲಿ ಅಂತ ಕೇಳಿದಾಗ ಆ ಮಾಟಗಾತಿ ಅವಳನ್ನ ಕರ್ಕೊಂಡು ಹೋದ್ಲು ಅನ್ನೋ ವಿಷಯನ ಹೇಳ್ತಾನೆ. Rapunzel? ಇನ್ನೊಂದ್ ಕಡೆ ರಫನ್ಜಲ್ ಆ ಮಾಟಗಾತಿ ಹತ್ರ ನಂಗೆಲ್ಲ ನಿಜವೂ ಗೊತ್ತಾಗಿದೆ, ನಾನು ತಪ್ಪಿಸ್ಕೋಬೇಕಾಗಿರೋದು ನಿನ್ನಿಂದಲೇ, ನಾನು ಇಷ್ಟು ದಿನ ಈ ಟವರ್ನಲ್ಲಿ ನಿನ್ ಜೊತೆ ಇದ್ದು ನನ್ನ ಜೀವನನೇ ವೇಸ್ಟ್ ಮಾಡ್ಕೊಂಡಿದ್ದೀನಿ ಅಂತ ರಫನ್ಜಲ್ ಕೂಗಾಡ್ತಾ ಇರೋವಾಗ ಈಗ ನೀನು ಇಲ್ಲಿಂದ ಹೋದ್ರೂ ಏನು ಮಾಡೋಕ್ಕಾಗಲ್ಲ, ಯಾಕಂದ್ರೆ ಅಲ್ಲಿ ಅವನ್ನ ಗಲ್ಲಿಗೇರಿಸ್ತಾ ಇದಾರೆ ಅಂತ ಹೇಳ್ತಾನೆ ಆ ಮಾಟಗಾತಿ ರಫನ್ಜಲ್ನ ತಲೆ ಕೂದಲನ್ನ ಮುಟ್ಟೋಕ್ ಟ್ರೈ ಮಾಡಿದಾಗ ರಫನ್ಜಲ್ ಅವಳನ್ನ ತಡೆದು ಇನ್ಮೇಲಿಂದ ನನ್ನ ತಲೆ ಕೂದಲನ್ನ ಮುಟ್ಬೇಡ ಅಂತ ಹೇಳಿ ಅವಳನ್ನ ತಳ್ಳಿಬಿಡ್ತಾಳೆ. ಈಗ ಈ ಕಡೆ ಆ ರೆಸಾರ್ಟ್ ನಲ್ಲಿದ್ದ ಅಷ್ಟು ಜನ ರೌಡಿಗಳು ಸೇರಿ ರೈಡರ್ನ ಕಾಪಾಡಿ ಅಲ್ಲಿಂದ ಕಳಿಸ್ಕೊಡ್ತಾರೆ. ಈಗ ಹೊರಗಡೆ ಮ್ಯಾಕ್ಸಿಮಸ್ ಇವನಿಗೋಸ್ಕರ ವೇಟ್ ಮಾಡ್ತಾ ಇದ್ದಾನೆ. ಇವನ್ನ ನೋಡಿದ ತಕ್ಷಣ ಮ್ಯಾಕ್ಸಿಮಸ್ ಇವ್ರನ್ನೆಲ್ಲ ಕರ್ಕೊಬಂದು ಕಾಪಾಡಿರೋದು ಅನ್ನೋ ವಿಷಯನ ತಿಳ್ಕೊಂಡು ಥ್ಯಾಂಕ್ಸ್ ಹೇಳ್ತಾನೆ. Okay, Max. ಅಲ್ಲಿಂದ ಇಬ್ರು ಸೇರಿ ತುಂಬಾನೇ ವೇಗವಾಗಿ ಆ ಟವರ್ಗೆ ಬಂದು ಸೇರ್ತಾರೆ. ಈಗ ಕೆಳಗಡೆಯಿಂದ ರಫನ್ಜಲ್ ಅಂತ ಕರೆದಾಗ ಅವ್ರ ತಲೆ ಕೂದಲು ಕೆಳಗಡೆ ಬಂದ್ಬಿಡುತ್ತೆ. ಈಗ ಅದ್ ನಿಡ್ಕೊಂಡು ಮೇಲ್ ಬಂದು ರಫನ್ಜಲ್ನ ಕಟ್ಟಾಕಿರೋದನ್ನ ನೋಡ್ತಾನೆ. ಇದೇ ಟೈಮ್ಗೆ ಆ ಮಾಟಗಾತಿ ಒಂದು ಕತ್ತಿಯಿಂದ ರೈಡರ್ನ ಚುಚ್ಚಿಬಿಡ್ತಾಳೆ. ಇದ್ರ ಬಗ್ಗೆ ನಿಜ ಗೊತ್ತಿರೋ ಒಬ್ನು ಇಲ್ಲೇ ಸತ್ತೋಗ್ತಾನೆ. ನಾವಿಲ್ಲಿಂದ ಹೋಗೋಣ ಅಂತೇಳಿ ರಫನ್ಜಲ್ನ ಹೇಳ್ದಾಗ
ಅದಕ್ಕೆ ರಫನ್ಜಲ್ ನನ್ನಿಂದ ಬರೋಕ್ಕಾಗಲ್ಲ, ಒಂದ್ ವೇಳೆ ಅವನ್ನ ನನ್ನ ಕಾಪಾಡೋಕ್ಬಿಟ್ರೆ ಕಾಲ ಪೂರ್ತಿ ನಿಮ್ ಜೊತೆನೇ ಇರ್ತೀನಿ, ತಪ್ಸ್ಕೊಳ್ಳೋಕ್ ಟ್ರೈ ಮಾಡಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಮಾಟಗಾತಿ ಸರಿ ಅಂತ ಒಪ್ಕೊಂಡು ರೈಡರ್ನ ಒಂದ್ ಜಾಗದಲ್ಲಿ ಕಟ್ಟಾಕ್ತಾಳೆ. ಆಗ ರಫನ್ಜಲ್ ಅವನ ಹತ್ರ ಬಂದು ಚಿಂತೆ ಮಾಡಬೇಡ, ನಾನು ನಿನ್ನ ಕಾಪಾಡ್ಬಿಡ್ತೀನಿ ಅಂತ ಹೇಳ್ತಾಳೆ. ಅದಕ್ಕೆ ಅವನು ನಿನ್ನಿಂದ ಮಾಡೋದ್ ಬೇಡ ಅಂತ ತಿಳಿದಾಗ ನಾನು ನಿನ್ನ ಸಾಯೋಕ್ ಬಿಡಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ರೈಡರ್ ಇದನ್ನ ಮಾಡಿದ್ರೆ ನೀನ್ ಸತ್ತೋಗ್ತೀಯ ಅಂತ ಹೇಳ್ತಾ ಹತ್ರದಲ್ಲೇ ಸಿಕ್ಕ ಒಂದು ಗ್ಲಾಸ್ ಪೀಸ್ ನಿಂದ ರಫನ್ಜಲ್ನ ತಲೆ ಕೂದಲನ್ನ ಕಟ್ ಮಾಡ್ಬಿಡ್ತಾನೆ. ಇದರಿಂದ ಅವಳ ತಲೆ ಕೂದಲಿನಲ್ಲಿದ್ದ ಶಕ್ತಿ ಎಲ್ಲ ಹೋಗಿ ಬ್ರೌನ್ ಕಲರ್ ಬದಲಾಗುತ್ತೆ. ಇದರಿಂದ ಗಾಬರಿಯಾದ ಮಾಟಗಾತಿ ಕಾಲೆಡವಿ ಕೆಳಗೆ ಬಿಡ್ಸೋಗ್ತಾಳೆ. ರಫನ್ಜಲ್ ಅವನ ಕೈನ ಅವಳ ತಲೆ ಮೇಲಿಟ್ಟು ಆ ಒಂದು ಹಾಡನ್ನ ತುಂಬಾನೇ ಫಾಸ್ಟ್ ಆಗಿ ಆಡ್ತಾಳೆ. ಆದ್ರೆ ಅವಳ ತಲೆ ಕೂದಲಿನಲ್ಲಿದ್ದ ಶಕ್ತಿ ಎಲ್ಲ ಹೊರಟೋಗಿದೆ. ಅದರಿಂದ ರೈಡರ್ ಹಾಗೆ ತೀರ್ಕೋತಾನೆ. ಇದರಿಂದ ರಫನ್ಜಲ್ ಅವನ ತಬ್ಕೊಂಡು ಅಳ್ತಾ ಇರೋವಾಗ ಅವಳ ಕಣ್ಣೀರಿನ ಒಂದು ಹನಿ ಅವನ ಕೆನ್ನೆ ಮೇಲೆ ಬೀಳುತ್ತೆ. ಆ ಕಣ್ಣೀರಿನ ಹನಿಯಿಂದ ಆ ಒಂದು ಹೂವಿನ ಶೇಪ್ ಉಂಟಾಗಿ ಅವನು ಮತ್ತೆ ಜೀವಂತವಾಗಿ ಬರ್ತಾನೆ. ಅದರಿಂದ ಆ ಹೀಲಿಂಗ್ ಪವರ್ ರಫನ್ಜಲ್ನ ತಲೆ ಕೂದಲಿನಲ್ಲಿಲ್ಲ, ಅವಳ ಮನಸ್ಸಿನಲ್ಲಿದೆ. ಇದಾದ್ಮೇಲೆ ರೈಡರ್ ರಫನ್ಜಲ್ನ ಅವಳ ತಂದೆ ತಾಯಿಯಾದ ರಾಜಾರಾಣಿ ಹತ್ರ ತಗೊಂಡು ಸೇರಿಸ್ತಾನೆ. ಅದಾದ್ಮೇಲೆ ಈಗ ಎಲ್ಲರೂ ತುಂಬಾನೇ ಸಂತೋಷವಾಗಿದ್ದಾರೆ. ಆ ರೆಸಾರ್ಟ್ ನ ನೋಡಿ ತಾನು ಆಸೆ ಪಟ್ಟಿರೋ ಹಾಗೆ ಒಂದು ಪ್ಯಾನ್ ಆಗಿದ್ದಾನೆ. ಈ ಒಂದು ಸೈನಿಕರ ಪಡೆಗೆ ಮ್ಯಾಕ್ಸಿಮಸ್ ಈಗ ನಾಯಕನಾಗಿದ್ದಾನೆ. ಅದೇ ರೀತಿ ಗೋಸಿಂಬೆ ತನ್ನ ಬಣ್ಣನ ಬದಲಾಯಿಸಿಕೊಂಡು ಅಲ್ಲಿರೋ ಮಕ್ಕಳನ್ನ ಸಂತೋಷ ಪಡಿಸ್ತಾ ಇದೆ. ಆ ಊರಿನ ಜನ ಎಲ್ಲ ತುಂಬಾನೇ ಸಂತೋಷವಾಗಿದ್ದಾರೆ. ಇಲ್ಲಿಗೆ ಈ ಮೂವಿನ ಮುಗಿತಾ ಇದೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಮ್ಮ ಚಾನಲ್ಗೋಸ್ಕರ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡೋಣ. ಬಾಯ್.